ಹಾಯ್ ಫ್ರೆಂಡ್ಸ್, ಇವತ್ತು ಮಾರ್ನಿಂಗ್ ಬೆಳಗ್ಗೆ ಬೇಗನೆ ಎದ್ದು ತಿಂಡಿ ಎಲ್ಲ ಮುಗಿಸಿ ಮಾಡಿಟ್ಟಿದೆ. ಹಾಗೆ ಹೊರಗಡೆ ಬಂದೆ. ಹಾಗೆ ನಮ್ಮ ತೋಟಕ್ಕೆ ಆಳುಗಳೆಲ್ಲ ಬಂದು ಇವತ್ತು ಬಿದಿರು ಫಾಲ್ಸ್ ಎಲ್ಲನೂ ಕಟ್ ಮಾಡ್ತಾಯಿದ್ರು. ಟೊಮೊಟೊಗೆ ನೆಡೋಕ್ಕಂತ ತುಂಬ ಲೆಂತ್ ಇತ್ತು, ಅದರಿಂದ ಎಷ್ಟು ಬೇಕೋ ಅಷ್ಟು ಕಟ್ ಮಾಡೋಣ ಅಂತ ಕಟ್ ಮಾಡ್ತಾಯಿದ್ರು. ಹಾಗೆ ನನ್ನ ಮಗಳು ಅವ್ರ ಹತ್ರನೇ ಹೋಗಿ ಕೂತ್ಕೊಂಡು ಆಟಾಡ್ತಾಯಿದ್ಲು. ಅದಕ್ಕೆ ಬಾ ನೀನು ಸ್ನಾನ ಮಾಡುವಂತ ಹೇಳಿದೆ, ಬರಲ್ಲ ಅಂತ ಆಟ ಮಾಡ್ತಾ ಹಾಗೆ ಆಟಾಡ್ತಾ ನಿಂತಿದ್ಲು. ಹಾಗೆ ಬಂದಳು ಪುನಃ ಮತ್ತೆ ಅಲ್ಲೇ ಹೋಗಿ ನಿಂತ್ಕೊತಿದ್ಲು. ಹಾಗೆ ಬಾ ಅಂತ ಹೇಳಿದೆ. ಅದಕ್ಕೆ ಸ್ವಲ್ಪ ಸೈಕಲ್ ಹೊಡಿತೀನಿ ಅಂತೇಳಿ ಸೈಕಲ್ ಒಂದು ರೌಂಡ್ ಹೊಡಿತಾ ಇದ್ಲು. ಅದಕ್ಕೆ ಸರಿ ತಿಂಡಿನೇ ತಿನ್ಕೊಂಡು ಆಮೇಲೆ ಸ್ನಾನ ಮಾಡುವಂತ ಹೇಳಿ ಫಸ್ಟ್ ತಿಂಡಿ ತಿನ್ನಿಸೋಣ ಅಂತ ತಿಂಡಿ ತಿನ್ನಿಸ್ಬಿಟ್ಟು ನೀರು ಕಾಯಿಸೋಣ ಅಂತ ಬೆಂಕಿ ಹಾಕಿದೆ. ಹಾಗೆ ಸ್ವಲ್ಪ ಬಟ್ಟೆ ಎಲ್ಲ ಇತ್ತು, ಅದಕ್ಕೆ ವಾಷಿಂಗ್ ಮಿಷಿನ್ಗೆ ಎಲ್ಲ ಹಾಕ್ತೆ. ಆದರೆ ಕರೆಂಟ್ ಇರಲಿಲ್ಲ. ಸರಿ ಬಂದಾಗ ಆನ್ ಮಾಡೋಣ ಅಂತ ನನ್ನ ಮಗಳು ಸ್ನಾನ ಮುಗಿಸಿ ಅವಳು ರೆಡಿ ಮಾಡೋಣ ಅಂತ ರೆಡಿ ಮಾಡ್ತಾ ಇದ್ದೆ. ತಲೆಯೆಲ್ಲ ಬಾಚಿ ರೆಡಿ ಮಾಡೋಣ ಅಂತ. ಇವತ್ತೊಂದು ಮದುವೆ ಫಂಕ್ಷನ್ ಇತ್ತು, ಅದಕ್ಕೆ ನಾನು ಹೋಗಲ್ಲ ಅಂತ ಹೇಳಿ ನಮ್ಮ ಅತ್ತೆಗೆ ನೀವೇ ಹೋಗಿ ಅಂತ ಹೇಳಿದೆ. ಯಾಕಂದರೆ ಇವತ್ತು ತುಂಬ ಕೆಲಸ ಇತ್ತು ಬೆಳಿಗ್ಗೆಯಿಂದನೇ. ಸರಿ ನೀವೇ ಹೋಗಿ ಅಂತ ಹೇಳಿದೆ. ನನ್ನ ಮಗಳು ತಿಂಡಿ ಮುಗಿಸಿ ಸ್ನಾನ ಮಾಡಿಸಿ ಹಾಗೆ ಅವಳು ನಾನು ಹೋಗ್ತೀನಿ ಅಂತ ಆಟ ಮಾಡ್ತಾ ಇದ್ಲು. ಸರಿ ಹೋಗು ಅಂತ ಹೇಳಿ ಅವಳು ಸ್ನಾನ ಮಾಡಿಸಿ ರೆಡಿ ಮಾಡೋಣ ಅಂತ ಕೂಸ್ಕೊಂಡೆ. ಆದರೆ ರೆಡಿನೇ ಮಾಡೋಕ್ಕೆ ಬಿಡ್ತಾ ಇರಲಿಲ್ಲ. ಅದಕ್ಕೆ ಸರಿ ವಿಡಿಯೋ ಮಾಡೋಣ ಅಂತ ಅಂದೆ. ಅದಕ್ಕೆ ಕೂತ್ಕೊಂಡ್ಳು. ನೀನು ಕರ್ಕೊಂಡು ಹೋಗ್ತಾರೆ ಅಂತ ಹೇಳಿದಾಗ ಸರಿ ಕೂತ್ಕೊಂಡು ನೀಟಾಗಿ ಇಕ್ಕಿಸ್ಕೊಂಡ್ಳು. ಇವಾಗ ಅದಕ್ಕೆ ಅವರು ಅತ್ತೆನೂ ಕೂಡ ರೆಡಿ ಆಗಲಿ ಅಂತ ಹೇಳಿ ಆಗಲೆಲ್ಲ ರೆಡಿಯಲ್ಲೂ ಫೈನಲಿ ಕಾಣಿಸ್ತಾ ಇದ್ದಾಳೆ. ಆಗ ಅತ್ತೆನೂ ರೆಡಿ ಆಯಿತು ಅಂತ ನಮ್ಮ ಬಾಬಾಜಿ ಮತ್ತು ಅತ್ತೆ ನನ್ನ ಮಗಳು 3 ಜನ ಹೋದರು. ಅದಕ್ಕೆ ಮಧ್ಯಾಹ್ನಕ್ಕೆ ಅಡುಗೆ ಮಾಡೋಣ ಅಂತ ಹುಳಿ ಸಾಂಬಾರು ಮಾಡೋಣ ಅಂತ ಹುಳಿ ಕೂಗಿಸ್ಕೊಂಡಿದ್ದೆ. ಹಾಗೆ ಇವಾಗ ಸಾಂಬಾರಿಗೆ ಒಗ್ಗರಣೆ ಹಾಕಿ ಸಾಂಬಾರು ಕೂಡ ರೆಡಿ ಮಾಡಿಕೊಂಡೆ. ಯಾಕಂದರೆ ಅವ್ರು ಬರೋ ಅಷ್ಟರಲ್ಲಿ ಎಲ್ಲನೂ ಮುಗಿಸೋಣ ಕೆಲಸ ಅಂತ ಮಾಡ್ತಾಯಿದ್ದೆ. ಯಾಕಂದರೆ ನನ್ನ ಮಗಳು ಕೆಲಸ ಮಾಡೋಕ್ಕೆ ಬಿಡಲ್ಲ ಅಂತ ಮಾಡಿದೆ. ನಮ್ಮ ಸಿಸ್ಟರ್ ಇರಲಿಲ್ಲ, ಅವಳು ಊರಿಗೆ ಹೋಗಿದ್ಲು. ಅದಕ್ಕೆ ನಾನು ಒಬ್ಬಳೇ ಅಲ್ವಾ ಎಲ್ಲನೂ ಕೆಲಸ ಮಾಡ್ತಾ ಹುಳಿನೂ ಒಗ್ಗರಣೆ ಹಾಕಿ ಹಾಗೆ ರೈಸು ಸಾಂಬಾರು ಎಲ್ಲನೂ ಮಾಡಿಟ್ಟಾಯಿತು. ಮತ್ತು ಇವಾಗ ಮದುವೆ ಮುಗಿಸ್ಕೊಂಡು ಬೇಗನೆ ಬಂದರು. ಇಲ್ಲಿ ಅರ್ಕಲೋಡಿ ಪಕ್ಕದಲ್ಲೇ ಮದುವೆ ಇತ್ತು. ಹಾಗೆ ವಾಷಿಂಗ್ ಮಿಷಿನ್ಗೆ ಹಾಕೋಣ ಅಂತ ಕರೆಂಟ್ ಬಂತು. ಅಷ್ಟರಲ್ಲಿ ಇವರು ಬಂದ್ರಲ್ಲ, ಇವ್ರ ಜೊತೆ ಮಾತಾಡಿ ಸ್ವಲ್ಪ ಹೊತ್ತು ವಾಷಿಂಗ್ ಮಿಷಿನ್ ಆನ್ ಮಾಡೋಣ ಅಂತ ಲಿಕ್ವಿಡ್ ಎಲ್ಲ ಹಾಕಿ ಟೈಮಿಂಗ್ಸ್ ನಿಲ್ಲಿಸಿ ಹಾಗೆ ವಾಷಿಂಗ್ ಮಿಷಿನ್ ಆನ್ ಮಾಡಿ ಸ್ವಲ್ಪ ಹೊತ್ತು ಕೂತ್ಕೊಳ್ಳೋಣ ಅಂತ ಕೂತ್ಕೊಂಡೆ. ಇವಾಗ ಬಟ್ಟೆ ಎಲ್ಲ ವಾಷಿಂಗ್ ಆಯಿತು. ಮತ್ತೆ ಎಲ್ಲನೂ ಓಪನ್ ಮಾಡಿ ಬಿಸಿಲಲ್ಲಿ ಹಾಕಿದೆ. ಯಾಕಂದರೆ ಜಾಸ್ತಿ ಬಟ್ಟೆ ಇರಲಿಲ್ಲ, ಅದಕ್ಕೆ ಬೇಗ ವಾಶ್ ಮಾಡಿದ್ನು. ಹಸ್ಬೆಂಡ್ ಬರೋದೇ 4 ಗಂಟೆ ಆಗಿತ್ತು. ಅವ್ರು ಇನ್ನೂ ಊಟ ಮಾಡಿರಲಿಲ್ಲ. ಊಟ ಮಾಡ್ಕೊಂಡು ಹಾಗೆ ಸ್ನಾನ ಮಾಡೋಕ್ಕೆ ಹೋದರು. ಅಷ್ಟರಲ್ಲಿ ಸಿಸ್ಟರ್ ಕೂಡ ಬಂದಳು. ಯಾಕಂದರೆ ಇವತ್ತು ಗುಂಡ್ಲುಪೇಟೆಗೆ ಹೋಗೋಣ ಶಿವರಾತ್ರಿ ಹಬ್ಬಕ್ಕೆ ಬಟ್ಟೆ ತರಕ್ಕಂತ ರೆಡಿಯಾಗಿ ಹೋಗ್ತಾ ಇದ್ದೀವಿ ಕಾರಲ್ಲಿ. ನಾನು ಫ್ಯಾಮಿಲಿ ಸಮೇತ ಎಲ್ಲರೂ ಹೋಗ್ತಾ ಇದ್ದೀವಿ. ಇವಾಗಲೇ ತರೋಣ, ವಸ್ತ್ರ ಕೊಡಬೇಕಲ್ಲ, ಅದಕ್ಕೋಸ್ಕರ ತರೋಣ ಅಂತ ಹೋದ್ವಿ. ಅದು ಇಷ್ಟ ಆಗ್ತಾ ಇರಲಿಲ್ಲ. ತುಂಬ ಬಟ್ಟೆಗಳೆಲ್ಲ ಗುಡ್ಡೆ ಹಾಕ್ಬಿಟ್ಟಿದ್ರು. ಜಾಸ್ತಿ ಜನ ಅಂತ ಹೇಳಿ ಇನ್ನೂ ಮಾಡಿಸಿರಲಿಲ್ಲ. ನಮಗೆ ಯಾವ್ದು ಬೇಕು ಅದು ಸಿಂಪಲ್ಲಾಗಿ ಒಂದೇ ಥರ ತಗೊಂಡ್ವಿ. 5 ಸ್ಯಾರಿನ ಲಾಸ್ಟಲ್ಲಿ ತೋರಿಸ್ತೀನಿ ಯಾವ್ಯಾವುದು ಅಂತ. ಇವಾಗ ಮನೆಗೆ ಬಂದು ಬಟ್ಟೆನೆಲ್ಲ ಇಟ್ಟು ಓಪನ್ ಮಾಡಿ ಒಂದೊಂದು ತೋರಿಸೋಣ ಅಂತ ಇಟ್ವಿ. ಯಾಕಂದರೆ ಬಾರ್ಡರ್ ಸ್ಯಾರಿ ಯಾವುದು ಇಷ್ಟ ಆಗ್ತಾ ಇರಲಿಲ್ಲ. ಎಲ್ಲ ತುಂಬ ಇದೆ ಬಾರ್ಡರ್ ಸ್ಯಾರಿ, ಅದಕ್ಕೋಸ್ಕರ ಫ್ಯಾನ್ಸಿ ಸ್ಯಾರಿನೇ ತಗೊಳ್ಳೋಣ ಅಂತ ಎಲ್ರಿಗೂ ಫ್ಯಾನ್ಸಿ ಸ್ಯಾರಿನೇ ತಗೊಂಡ್ವಿ. 5 ಮತ್ಕೆರೆ ಇಬ್ಬರು ಮತ್ತು ನಾವು 3 ಜನ ಎಲ್ಲರಿಗೂ ಸೇರಿ ಒಂದೇ ಥರ ಫ್ಯಾನ್ಸಿನ 5 ಸ್ಯಾರಿ ತಗೊಂಡ್ವಿ. ಅಲ್ಲೇ ವಾಯ್ಸ್ ಓವರ್ ಕೊಡೋಣ ಅಂದರೆ ಬ್ಯಾಕ್ಗ್ರೌಂಡ್ ಸೌಂಡು ತುಂಬ ಇತ್ತು, ಅದಕ್ಕೆ ಕೊಡೋಕ್ಕಾಗದೆ ಮನೇಲಿ ಬಂದು ಕೊಟ್ವಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ.